ಮತ್ತೆ ಮುನ್ನೆಲೆಗೆ ಬಂದ ಹಿಜಾಬ್ ವರ್ಸಸ್ ಕೇಸರಿ ವಿವಾದ. ಅಕ್ಕಿಆಲೂರಿನ ಸಿಜಿ ಬಿಲದ ಕಾಲೇಜಿನಲ್ಲಿ ವಿವಾದ ಆಗ್ತಾ ಇದೆ. ಮತ್ತೆ ಮುನ್ನೆಲೆಗೆ ಬಂದ ಹಿಜಾಬ್ ವರ್ಸಸ್ ಕೇಸರಿ ವಿವಾದ. ಅಕ್ಕಿಆಲೂರಿನ ಸಿಜಿ ಬಿಲದ ಕಾಲೇಜಿನಲ್ಲಿ ವಿವಾದ ಆಗಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿಆಲೂರು. ಹಿಜಾಬ್ ಅನ್ನ ಧರಿಸಿ ಬಂದ್ರೆ ನಾವು ಕೇಸರಿ ಶಾಲನ್ನ ಹಾಕ್ತೇವೆ. ಕೇಸರಿ ಶಾಲು ಹಾಕುವುದಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಮನವೊಲಿಸಿದ ಕಾಲೇಜ್ ಮ್ಯಾನೇಜ್ಮೆಂಟ್. ಕಾಲೇಜ್ ಒಳಗೆ ಹಿಜಾಬ್ ಧರಿಸದಂತೆ ಪ್ರಾಂಶುಪಾಲರು ಕೂಡ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಿಜಾಬ್ ಧರಿಸದೆ ತರಗತಿಯ ಒಳಗೆ ಬಂದ ವಿದ್ಯಾರ್ಥಿನಿಯರು 2.5 ತಿಂಗಳ ಹಿಂದಿನಿಂದಲೂ ಕೂಡ ಇದೇ ವಾದ ವಿವಾದಗಳು ಕೂಡ ನಡೀತಾ ಇದೆ. ನಿನ್ನೆ ಏಕಾಏಕಿ ಕೇಸರಿ ಶಾಲನ್ನ ಧರಿಸಿದ್ರು ಅಲ್ಲಿನ ವಿದ್ಯಾರ್ಥಿಗಳು. ನೀವೇನಾದ್ರೂ ಹಿಜಾಬ್ ಅನ್ನ ಹಾಕೊಂಡು ಬಂದ್ರೆ ನಾವು ಕೂಡ ಕೇಸರಿ ಶಾಲನ್ನ ಹಾಕ್ತೇವೆ ಅಂತ ಕೂಡ ಹೇಳಿದ್ದಾರೆ. ಕೇಸರಿ ಶಾಲು ಹಾಕ್ತೇವೆ ಅಂತ ಹೇಳಿ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಕಿಆಲೂರಿನಲ್ಲಿ ನಡೆದಂತಹ ಘಟನೆ ಇದು. ನೀವೇನಾದ್ರೂ ಹಿಜಾಬ್ ಅನ್ನ ಹಾಕೊಂಡು ಬಂದ್ರೆ ನಾವು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬರ್ತೇವೆ ಅಂತ ಹೇಳಿದರೆ ಆಗ ಪ್ರಾಂಶುಪಾಲರು ಹೇಳಿದರೆ ಇಲ್ಲ ತೆಗೆದಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶವೂ ಕೂಡ ಇದೆ ಹಿಜಾಬ್ ಅನ್ನ ಧರಿಸ್ಕೊಂಡು ಬರುವಂತಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಕೆಲವೊಂದು ಕೂಡ ಧರಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ದಿನನಿತ್ಯ ಕೂಡ ಧರಿಸ್ಕೊಂಡು ಬರ್ತಾ ಇದ್ರು ಅಂತ ಹೇಳಿ ನೀವೇನಾದ್ರೂ ಹಿಜಾಬ್ ಅನ್ನ ಹಾಕೊಂಡ್ರೆ ನಾವು ಕೂಡ ಕೇಸರಿ ಶಾಲನ್ನ ಹಾಕೊಳ್ತೇವೆ ಅಂತ ಹೇಳಿದ್ರೆ ಆಗ ಪ್ರಾಂಶುಪಾಲರು ಇಲ್ಲ ತೆಗೆದಿಟ್ಟು ಬನ್ನಿ ಅಂತ ಹೇಳಿದಾಗ ವಿದ್ಯಾರ್ಥಿಗಳು ಅದನ್ನ ತೆಗೆದು ಬಂದಿದ್ದಾರೆ. ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಕೇಸರಿ ವರ್ಸಸ್ ಹಿಜಾಬ್ ವಿವಾದ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮತ್ತೆ ಪ್ರತಿಭಟನೆಗಳು ಕೂಡ ಆಗ್ಬೋದು, ಅವರ ಕಡೆ ಇವರ ಕಡೆ ಅಂತ ಹೇಳಿ ಎರಡು ಕಡೆಯವರು ಕೂಡ ವಾಗ್ವಾದಕ್ಕೂ ಕೂಡ ಇಳಿಯುವಂತ ಸಾಧ್ಯತೆಗಳು ಕೂಡ ಇದೆ. ಹಿಜಾಬ್ ವರ್ಸಸ್ ಕೇಸರಿ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ವಿದ್ಯಾರ್ಥಿಗಳು ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿ ನೀವೇನಾದ್ರೂ ಹಿಜಾಬ್ ಅನ್ನ ಹಾಕೊಂಡು ಬಂದ್ರೆ ನಾವು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬರ್ತೀವಿ ಅಂತ ಕೂಡ ವಿದ್ಯಾರ್ಥಿ ಹೇಳಿರುವಂಥದ್ದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟೇ ಹೇಳಿದೆ ಹಿಜಾಬ್ ಅನ್ನ ಧರಿಸ್ಕೊಂಡು ಬರುವಂತಿಲ್ಲ ಅಂತ ಹೇಳಿ. ಎಲ್ಲರೂ ಕೂಡ ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿರಬೇಕು. ಹಾಗಾಗಿ ಹಿಜಾಬ್ ಅನ್ನ ಹಾಕೊಂಡು ಬಂದ್ರೆ ನಾವು ಕೂಡ ಕೇಸರಿ ಶಾಲನ್ನ ಹಾಕೊಂಡು ಬರ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ವಿದ್ಯಾರ್ಥಿಗಳು ಹಿಜಾಬ್ ಅನ್ನ ತೆಗೆದು ತರಗತಿಯ ಒಳಗೆ ಕೂಡ ಬಂದಿದ್ದಾರೆ. ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಹಿಜಾಬ್ ವರ್ಸಸ್ ಕೇಸರಿ ವಿವಾದ. ಸ್ವಲ್ಪ ತಣ್ಣಗಾಗಿತ್ತು ಈ ವಿವಾದ. ಈಗ ಮತ್ತೆ ಇದು ನೋಡಿ, ಶಾಲಾ ಕಾಲೇಜುಗಳಿಗೆ ಇಂಥ ವಿವಾದಗಳು ಸೃಷ್ಟಿಯಾಗ್ತದೆ. ಮೊನ್ನೆನೂ ಕೂಡ ಅಷ್ಟೇ ಧರ್ಮದ ವಿಚಾರವಾಗಿ ಒಂದು ಅಯ್ಯಪ್ಪ ಮಾಲಾಧಾರಿಗಳ ವಿಚಾರವಾಗೂ ಕೂಡ ಇದೇ ರೀತಿಯಾದ ಒಂದು ಘಟನೆ ಆಯಿತು. ಈಗ ಮತ್ತೆ ಮುನ್ನೆಲೆಗೆ ಬರಂಗೆ ಕಾಣಿಸ್ತಾ ಇದೆ ಹಿಜಾಬ್ ವರ್ಸಸ್ ಕೇಸರಿಯ ಗಲಾಟೆ. ಕೇಸರಿ ಶಾಲು ಹಾಕುವುದಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಶಾಲಾ ಕಾಲೇಜುಗಳಲ್ಲಿ ಅದು ಯಾವ ಭೇದವೂ ಕೂಡ ಇರಬಾರ್ದು, ಎಲ್ಲರೂ ಕೂಡ ಒಂದೇ ರೀತಿಯಾಗಿರಬೇಕು. ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿತ್ತು ಹಿಜಾಬ್ ಅನ್ನ ಧರಿಸ್ಕೊಂಡು ಬರಂಗಿಲ್ಲ ಅಂತೇಳಿ. ಆದರೂ ಕೂಡ ಈ ಕಾಲೇಜ್ ಅಂತಲ್ಲ ಕೆಲವೊಂದು ಕಾಲೇಜುಗಳಿಗೆ ಖಂಡಿತವಾಗಿ ಹಿಜಾಬ್ ಅನ್ನ ಧರಿಸ್ಕೊಂಡು ಬರ್ತಾರೆ. ಆಗ ಬೇರೆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಹೇಳ್ತಾರೆ, ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರಬೇಕಾದ್ರೆ ಯಾಕೆ ಧರಿಸ್ಕೊಂಡು ಬರ್ತೀರಾ, ಹಾಗಿದ್ರೆ ನಾವು ಕೂಡ ಕೇಸರಿ ಶಾಲನ್ನು ಧರಿಸ್ಕೊಂಡು ಬರ್ಬೋದಲ್ವಾ ಅಂತ ಹೇಳಿ ಕೂಡ ಅವರು ಎಚ್ಚರಿಕೆಯನ್ನು ಕೊಟ್ಟಾಗ ಪ್ರಾಂಶುಪಾಲರು ಕೂಡ ಹೇಳಿದ್ದಾರೆ ಇಲ್ಲ ತೆಗೆದಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಆಗ ವಿದ್ಯಾರ್ಥಿಗಳು ತೆಗೆದಿಟ್ಟು ಬಂದಿದ್ದಾರೆ. ಇಲ್ಲ ಕೆಲವರು ವಾದವನ್ನ ಮಾಡ್ತಾರೆ, ಆಗ ಮುಗಿಬೀಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಪ್ರಾಂಶುಪಾಲರು ಹೇಳಿದಂತಹ ಮಾತಿಗೆ ವಿದ್ಯಾರ್ಥಿಗಳು ಅದನ್ನ ತೆಗೆದಿಟ್ಟು ಬಂದಿದ್ದಾರೆ.